ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಬೆಳಕು ಹರೀಶ್. ಇವತ್ತಿನ ಈ ಒಂದು ತರಗತಿನಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಸ್ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋನ ನಾನು ಈಗಾಗಲೇ ಒಂದು ಮಾಡಿದ್ದೀನಿ. ಇದು ಅದರ ಒಂದು ಮುಂದುವರೆದ ಎರಡನೇ ಭಾಗ. ಯಾರಾದರೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಬನ್ನಿ. ಸೊ ಈ ಒಂದು ತರಗತಿನಲ್ಲಿ EMRS ಎಕ್ಸಾಮ್ 2025ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ಈಗಾಗಲೇ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಯಾವಾಗ ಎಕ್ಸಾಮ್ ನಡೆಯುತ್ತೆ, ಅದ್ರ ಜೊತೆಗೆ ಪ್ರತಿಯೊಂದು ಪೋಸ್ಟ್ಗೂ ಸಹ ಯಾವ್ಯಾವ ಪೋಸ್ಟ್ಗೆ ಏನೇನು ಸಿಲೆಬಸ್ ಇದೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಎಕ್ಸಾಮು ಯಾವ ಒಂದು ಮೋಡಲ್ ನಡೆಸ್ತಾರೆ, ಆಫ್ಲೈನಲ್ಲಿ ಇರುತ್ತಾ ಅಥವಾ ಆನ್ಲೈನಲ್ಲಿ ಇರುತ್ತಾ, ಜೊತೆಗೆ ಯಾವ ಒಂದು ಭಾಷೆಯಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಕಂಪ್ಲೀಟ್ ಆಗಿರ್ತಕ್ಕಂಥ ವೀಡಿಯೋನ ನೋಡಿ. ಅದರ ಜೊತೆಗೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ, ಟೈರ್ 1 ಹೆಂಗೆ, ಟೈರ್ 2 ಹೆಂಗೆ, ಮತ್ತು ಪ್ರತಿಯೊಂದು ಪೋಸ್ಟ್ಗೂ ಸಿಲೆಬಸ್ ಏನೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಎಂಡ್ವರೆಗೂ ನೋಡಿ. ಸೊ ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ಒಂದು ಕ್ಲಾಸಸ್ಸು ನಿಮಗೆ ಸಿಗ್ತದೆ. ಓಕೆ, ಇನ್ನು ಏಕಲವ್ಯ ಮಾಡೆಲ್ ರೆಸಿಡೆನ್ಸ್ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಕ್ವಿಕ್ಕಾಗಿ ನಿಮಗೆ ಒಂದು ಇದನ್ನು ತಿಳಿಸ್ಕೊಡ್ತೀನಿ ನೋಡಿ. ಅಪ್ಲಿಕೇಶನ್ ಡೇಟು ಈಗಾಗಲೇ ಸ್ಟಾರ್ಟ್ ಆಗಿದೆ. 19 ಸೆಪ್ಟೆಂಬರ್ 2025ರಿಂದ ಅಕ್ಟೋಬರ್ 23ವರೆಗೂ ಸಹ ಒಂದು ಡೇಟ್ ಇದೆ. ಇನ್ನು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿ. ಅದ್ರ ಜೊತೆಗೆ ಲಾಸ್ಟ್ ವೀಡಿಯೋನಲ್ಲಿ ನಾನು PET ಅವರಿಗೆ ಸಂಬಂಧಪಟ್ಟಂಥ ವಿಚಾರನ ತಿಳಿಸ್ಕೊಟ್ಟಿಲ್ಲ. ಅಂದರೆ ಫಿಸಿಕಲ್ ಎಜುಕೇಷನಲ್ ಟೀಚರ್ಗೆ ಸಂಬಂಧಪಟ್ಟಂಥ ಕಾಲ್ಪರ್ ಇತ್ತದು TGT ಪೋಸ್ಟು. ಸೊ ಆ ಒಂದು ಪೋಸ್ಟ್ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ. ಅವ್ರು ಯಾರಾದರೂ ಇದ್ದರೆ ಅವ್ರಿಗೂ ತಿಳಿಸ್ಕೊಡಿ. ಯಾರು BPEd ಮಾಡಿರ್ತಾರೆ ಅವರಿಗೆ ಒಂದು ಸಹ ಒಂದು ಪೋಸ್ಟ್ ಇದೆ. ಅದರ ಜೊತೆಗೆ ಮ್ಯೂಸಿಕ್ ಯಾರು ಮಾಡಿರ್ತಾರೆ ಅವ್ರಿಗೂ ಒಂದಷ್ಟು ಪೋಸ್ಟ್ಗಳಿದ್ದಾವೆ. ಜೊತೆಗೆ ಆರ್ಟ್ ಅಂತ ಯಾರು ಮಾಡಿರ್ತಾರೆ ಅವ್ರಿಗೂ ಸಹ TGT ಪೋಸ್ಟ್ಗಳು ಇದೆ. ಸೊ ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಈ ಒಂದು ವೀಡಿಯೋನ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಉಪಯೋಗ ಆಗುತ್ತೆ. ಓಕೆ, ಇನ್ನು ಎಕ್ಸಾಮ್ ಡೇಟು ಅಂದರೆ ಎಕನಾಮಿಕ್ ಇದಕ್ಕೆ ಸಂಬಂಧಪಟ್ಟಂತೆ ಏಕಲವ್ಯ ಮಾಡೆಲ್ ರೆಸಿಡೆನ್ಸ್ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ CBSE ಬೋರ್ಡ್ ಅವರು ಎಕ್ಸಾಮ್ ಡೇಟನ್ನು ಕಂಡಕ್ಟ್ ಮಾಡ್ತಾರೆ. ಅಫಿಷಿಯಲ್ ಆಗಿ ಈಗ ಎಕ್ಸಾಮ್ ಯಾವತ್ತು ಕಂಡಕ್ಟ್ ಮಾಡ್ತಾರೆ ಅನ್ನೋಂಥ ಡೇಟನ್ನು ಸಹ ಅವರು ಬಿಟ್ಟಿದ್ದಾರೆ. ಅಂದರೆ ಡಿಸೆಂಬರ್ 13 ಏನು ಶನಿವಾರ ಇದೆ, ಡಿಸೆಂಬರ್ 13ನೇ ತಾರೀಕು ಜೂನಿಯರ್ ಒಂದು ಅಕೌಂಟೆಂಟ್ ಏನಿದೆ ಆ ಪೋಸ್ಟ್ಗೆ ಮತ್ತು ಲ್ಯಾಬ್ ಅಟೆಂಡೆಂಟ್ ಪೋಸ್ಟ್ಗೆ ಮತ್ತು ಅಕೌಂಟೆಂಟ್ ಪೋಸ್ಟ್ಗೆ ಡಿಸೆಂಬರ್ 13ನೇ ತಾರೀಕು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ಭಾನುವಾರ ಅಂದರೆ ಡಿಸೆಂಬರ್ 14ನೇ ತಾರೀಕು TGT ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಏನಿದೆ ಅದರ ಜೊತೆ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇದೆ. ಈ ಎರಡೂ ಪೋಸ್ಟ್ಗಳಿಗೂ ಸಹ ಭಾನುವಾರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ ಯಾರು ಟೀಚಿಂಗ್ ಪ್ರೊಫೆಷನ್ಸ್ ಇರ್ತಾರೆ ಅವರಿಗೆ 14ನೇ ತಾರೀಕು ಅದು ಭಾನುವಾರ ಇರ್ತಾರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಇನ್ನು ಪ್ರಿನ್ಸಿಪಲ್ ಪೋಸ್ಟು ಮತ್ತು ವಾರ್ಡನ್ನು ಮತ್ತು ಇತರ ಪೋಸ್ಟ್ಗಳಿಗೆ ಯಾವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಅದು ನೆಕ್ಸ್ಟ್ ಸಂಡೇ ಅಂದರೆ ಡಿಸೆಂಬರ್ 21 ಸಂಡೇ ಏನು ಮಾಡ್ತಾರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ಬಹುಶಃ ಏನಾದರೂ ಚೇಂಜ್ ಆದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ. ಅದನ್ನು ಬಿಟ್ಟಾಗ ನಾನು ನಿಮಗೊಂದು ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ, ಇನ್ನು ನೆಕ್ಸ್ಟು ಎಕ್ಸಾಮ್ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಅಂದರೆ ಇದು ಆಫ್ಲೈನಲ್ಲೇ ನಡೆಯುವಂಥ ಎಕ್ಸಾಮ್ ಆಗಿರುತ್ತೆ. ಏನು ಆನ್ಲೈನ್ ಅಲ್ಲ, OMR ಶೀಟ್ ಮೂಲಕನೇ ನಡೆಯುವಂಥ ಎಕ್ಸಾಮ್ ಆಗಿರುತ್ತೆ. ಈಗಾಗಲೇ ನೀವು ಎಕ್ಸಾಮ್ ಸೆಂಟರ್ನೂ ಸಹ ಅಪ್ಲೈ ಮಾಡ್ಕೊಂಡಿರ್ತೀರಿ. ಭಾರತದಾದ್ಯಂತ 83 ಸಿಟಿಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಜೊತೆಗೆ ಪ್ರತಿಯೊಂದು ಪೋಸ್ಟ್ಗೂ ಸಹ ಶಿಫ್ಟ್ ವೈಸ್ ಎಕ್ಸಾಮನ್ನು ನಡೆಸ್ತಾರೆ. ಅಂದರೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಅಂತ ಶಿಫ್ಟ್ ವೈಸ್ ಇರುತ್ತೆ. ಅದರ ಪ್ರಕಾರ ಟೈಮಿಂಗ್ ಪ್ರಕಾರ ನೀವು ಏನು ಮಾಡ್ಬೋದು, ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಇದು ರಿಟರ್ನ್ ಫಾರ್ಮಲ್ಲಿ ನಾವು ಪ್ರತಿಯೊಂದು ಪೋಸ್ಟ್ಗೂ ತಗೊಂಡಾಗ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ ನೀವು ಯಾವುದೇ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ ಟೈರ್ 1 ಅಂತ ಇರುತ್ತೆ ಪ್ರತಿ ಪೋಸ್ಟ್ಗೂ. ಟೈರ್ 1 ಅಂತಂದ್ರೆ ಅದೇನು ಒಳಗೊಂಡಿರುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ನ ಒಳಗೊಂಡಿರುತ್ತೆ ಟೈರ್ 1 ಅಂತಕ್ಕಂಥದ್ದು. ಟೈರ್ 1ನಲ್ಲಿ ನೀವು ಒಳ್ಳೆ ರೀತಿ ಎಕ್ಸಾಮನ್ನು ಬರ್ಕೊಂಡ್ರೆ ಅದರಲ್ಲಿ 1:10 ಯಾವುದರಲ್ಲಿ ಪ್ರಿಲಿಮ್ಸಲ್ಲಿ 1:10 ಕ್ಲಿಯರ್ ಮಾಡಿರ್ತಕ್ಕಂಥ ಟೈರ್ 2 ಅವ್ರಿಗೆ ಎಲಿಜಿಬಲ್ ಆಗ್ತಾರೆ. ಸೊ ಟೈರ್ 1ನಲ್ಲಿ 1:10 ತೊಗೊತಾರೆ. ಅದಾದ ನಂತರ ಟೈರ್ 2ಗೆ ಏನು ಮಾಡ್ತಾರೆ, ಸಬ್ಜೆಕ್ಟಿವ್ ನಾಲೆಡ್ಜ್ ಇರ್ತಕ್ಕಂಥ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೀವೇನಾದರೂ ಪ್ರಿಲಿಮಿನರಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಿ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ನೀವು ಒಂದು ಸಬ್ಜೆಕ್ಟನ್ನು ಪೋಸ್ಟನ್ನು ಪಡ್ಕೊಳ್ಳೋದಕ್ಕೆ ನೀವು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಅಂದರೆ ಒಂದು 60 to 80% ನಿಮ್ಗೆ ಜಾಸ್ತಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಒಂದು ಏನು ಮಾಡ್ತಾರೆ, ಫಿಲ್ಟರ್ ಆಗ್ತಾರೆ. ಓಕೆ, ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟು ಟೈರ್ 2 ಅಂತಕ್ಕಂಥದ್ದು ಸಬ್ಜೆಕ್ಟಿವ್. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡಿರ್ತೀರಿ, ಟೀಚಿಂಗ್ ಸಂಬಂಧಪಟ್ಟಂತೆ ಅಥವಾ ನಾನ್ ಟೀಚಿಂಗ್ ಸಂಬಂಧಪಟ್ಟಂತೆ ಕೆಲವೊಂದು ಸಪ್ರೇಟ್ ಸಿಲೆಬಸ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಅವರಿಗೆ ನಿಮ್ಮದೇ ಆದಂಥ ಸಬ್ಜೆಕ್ಟ್ ಎಕ್ಸಾಮನ್ನು ಟೈರ್ 2ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಇನ್ನು ಕೆಲವೊಂದು ಪರೀಕ್ಷೆಗಳು ಅಂದರೆ ಈ ಒಂದು ಟೈರ್ 1ನಲ್ಲೇ ಈ ಲ್ಯಾಂಗ್ವೇಜ್ ಟೆಸ್ಟನ್ನು ಮಾಡ್ತಾರೆ. ಇದು ಕೇವಲ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ಅಂದರೆ ಮಿನಿಮಮ್ ಮಾರ್ಕ್ಸನ್ನು ಪಾಸ್ ಮಾಡಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಕನ್ನಡ A ಮತ್ತು B ಅಂತ ಇರುತ್ತೆ. A ಅಂತಂದರೆ ಇಂಗ್ಲೀಷು, B ಅಂದರೆ ಒಂದು ಪೇಪರ್ಗೆ ಸಂಬಂಧಪಟ್ಟಂಥ ಹಿಂದಿ ಅಂತ. ಅಂದರೆ 10 ಮಾರ್ಕ್ಸ್ ಇರುತ್ತೆ. ಒಟ್ಟು 20 ಮಾರ್ಕ್ಸ್ ಇರುತ್ತೆ. 20ರಲ್ಲಿ 8 ಮಾರ್ಕ್ಸನ್ನು ತೊಗೋಬೇಕು. ಅಂದರೆ ಇದೊಂದು ಎಲಿಜಿಬಿಲಿಟಿ ಅಷ್ಟೇ.
ಎಲಿಜಿಬಿಲಿಟಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾರು 8 ಮಾರ್ಕ್ಸನ್ನು ತೊಗೊತಾರೆ ಅವ್ರು ಏನು ಮಾಡ್ತಾರೆ ಪ್ರಿಲಿಮ್ಸಲ್ಲಿ, ನೆಕ್ಸ್ಟು ಏನು ಮಾಡ್ತಾರೆ ಟೈರ್ 2ಗೆ ಕಳ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಮತ್ತು ಕೆಲವೊಂದು ಪೋಸ್ಟ್ಗಳಿಗೆ ಪ್ಲಸ್ ಸಿ ಅಂತಲೂ ಕೊಡ್ತಾರೆ. ಸಿ ಅಂದರೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್, ಅದು ನಮ್ಮ ಕನ್ನಡನೂ ಇದೆ. ಅಂದರೆ ಇಂಗ್ಲೀಷು, ಹಿಂದಿ ಪ್ಲಸ್ ಕನ್ನಡ 3 ಲ್ಯಾಂಗ್ವೇಜ್ ಸೇರಿಬಿಟ್ಟು ಒಟ್ಟು 30 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. 10 10 10 ಅಂತ. ಸೊ ಅದರಲ್ಲಿ ನೀವು ಒಂದು 12 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ಎಲಿಜಿಬಿಲಿಟಿ ಆಗ್ತೀರಿ. ಓಕೆ, ಸೊ ತುಂಬ ಸುಲಭವಾಗಿರ್ತದೆ, ಅದನ್ನು ಅಟೆಂಡ್ ಮಾಡ್ಕೋಬೋದು. ಇನ್ನು ಅದರ ಜೊತೆ ಕೆಲವೊಂದು ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇರುತ್ತೆ. ಸೊ ಜ್ಞಾಪಕ ಇಟ್ಕೊಂಡ್ರೆ ಇಂಟರ್ವ್ಯೂ ಅಂತಕ್ಕಂಥದ್ದು ಒಟ್ಟು 40 ಮಾರ್ಕ್ಸ್ಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಯಾವುದೋ ಪ್ರಿನ್ಸಿಪಲ್ ಪೋಸ್ಟ್ಗೆ ಮತ್ತು ಒಂದಷ್ಟು ಅಕೌಂಟ್ ಪೋಸ್ಟ್ಗಳಿಗೆಲ್ಲ ಏನು ಮಾಡ್ತಾರೆ 40 ಮಾರ್ಕ್ಸು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರಿಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಸೆಲೆಕ್ಷನ್ ಪ್ರೊಸೆಸ್. ಅಂದರೆ ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದರಲ್ಲಿ 110 ಅನ್ನು ತಗೊಂಡು ಏನು ಮಾಡ್ತಾರೆ ನಿಮಗೆ ಟೈರ್ 2 ಇದು ಮಾಡ್ಕೊತಾರೆ. ಟೈರ್ 2 ಆಗಿದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರ್ಕೊಂಡು ಹೋಗ್ತಾರೆ. ಆದರೆ ಯಾರು ಪ್ರಿನ್ಸಿಪಲ್ ಪೋಸ್ಟು ಈ ಥರ ಪೋಸ್ಟ್ಗಳಿರ್ತಾರೆ ಅವ್ರಿಗೆ ಇಂಟರ್ವ್ಯೂ ಸಹ ಕಂಡಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಜ್ಞಾಪಕ ಇಟ್ಕೊಂಡಿರಿ. ಓಕೆ, ಇನ್ನು ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕ್ವಶನ್ ಮಾಡ್ತಿದ್ದಾರೆ ನೆಗೆಟಿವ್ ಏನಾದರೂ ಇರುತ್ತಾ ಅಂತ. ಎಸ್, ನೆಗೆಟಿವ್ ಮಾರ್ಕ್ಸು ಇದ್ದೇ ಇರುತ್ತೆ. ಈಚ್ ಕ್ವಶನ್ಗೆ 1 ಮಾರ್ಕನ್ನು ಕ್ಯಾರಿ ಮಾಡ್ತಾರೆ. ಆ 1 ಮಾರ್ಕ್ ಕ್ಯಾರಿ ಮಾಡಿಕೊಂಡು ನೆಗೆಟಿವ್ ಸಹ ಇರುತ್ತೆ. ಓಕೆ, ಸೊ ನೆಗೆಟಿವ್ ಇರುತ್ತೆ. ಕೇರ್ಫುಲ್ಲಾಗಿ ಆನ್ಸರ್ಸನ್ನು ಅಟೆಂಡ್ ಮಾಡಿ. ಗೊತ್ತಿರ್ತಕ್ಕಂಥದ್ದು ನೀವೇನೋ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿದ್ರೆ ಅಟೆಂಡ್ ಮಾಡಿ, ಇಲ್ಲಾಂತಂದರೆ ನೋಡಿ ಯಾವ ರೀತಿ ಇದು ಮಾಡ್ತಾರೆ. ಒಂದು ಸತಿ ಯಾವ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ, ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆ, ಇನ್ನು ಎಕ್ಸಾಮಲ್ಲಿ ನೋಡಿ ಇನ್ನೊಂದು ವಿಚಾರ ಹೇಳ್ತೀನಿ. ಟೈರ್ 1ನಲ್ಲಿ ಏನಾಗುತ್ತೆ ಅಂದರೆ 100 ಕ್ವಶನ್ಸ್ ಇರುತ್ತೆ, ನಿಮಗೆ 100 ಮಾರ್ಕ್ಸ್ ಇರ್ತದೆ. ಸೊ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇನ್ನು ಟೈರ್ 2 ಅಂತೇನಿದೆ ಎಲ್ಲ ಎಕ್ಸಾಮ್ಸ್ಗೆ ಇದೆ ಕಾಮನ್ ಇರುತ್ತೆ. ಟೈರ್ 2ಗೆ ಹೆಂಗಿರುತ್ತೆ ಅಂದರೆ 40 ಪ್ರಶ್ನೆಗಳಿರುತ್ತೆ. ಆ 40 ಪ್ರಶ್ನೆಗಳಿಗೆ 40 ಅಂಕಗಳಿರುತ್ತೆ. ಇನ್ನು 15 ಪ್ರಶ್ನೆಗಳು ಯಾವುದಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಅಂದರೆ ಬರೆಯೋ ರೀತಿಯಲ್ಲಿ ಇರುತ್ತೆ. ಆ 15 ಪ್ರಶ್ನೆಗಳಿಗೆ ಒಟ್ಟು 60 ಮಾರ್ಕ್ಸ್ ಇರುತ್ತೆ ಅಂದರೆ. ಓಕೆ, ಸೊ ಇದು ಅರ್ಥ ಆಯ್ತು. ಇದು ಟೈರ್ 1. ಇದು ಟೈರ್ 1ಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸು. ಈ ಟೈರ್ 1ನಲ್ಲಿ ಕ್ಲಿಯರ್ ಮಾಡೋಣ ಟೈರ್ 2ಗೆ ತೊಗೊಂಡು ಹೋಗ್ತಾರೆ. ಆ ಟೈರ್ 2ನಲ್ಲಿ 40 ಪ್ರಶ್ನೆಗಳು ಆಬ್ಜೆಕ್ಟಿವ್ಸ್ ಟೈಪಲ್ಲಿ ಇರ್ತದೆ. ಇನ್ನು ಉಳಿದಂತೆ 15 ಪ್ರಶ್ನೆಗಳು ಯಾವುದರಲ್ಲಿ ಇರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಬರೆಯೋ ರೀತಿಯಲ್ಲಿ ಇರುತ್ತೆ. ಅಂದರೆ ಪ್ರತಿಯೊಂದಕ್ಕೂ 40 ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಥರ 40 ಮಾರ್ಕ್ಸ್ ಆಯಿತು. 15 ಪ್ರಶ್ನೆಗಳಿಗೆ ಏನಾಗುತ್ತೆ 4 ಮಾರ್ಕ್ಸನ್ನು ಕೊಡ್ತಾರೆ. ಸೊ ಅದು ಒಟ್ಟು ಎಷ್ಟಾಯಿತು ಅಂದರೆ 60 ಮಾರ್ಕ್ಸ್ ಆಯಿತು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೊ ಮೇನ್ಸ್ ಎಕ್ಸಾಮ್ ಥರ, ಅಂದರೆ ಟೈರ್ 2 ಅಂತ ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ಎಲ್ಲ ಪೋಸ್ಟ್ಗೂ ಕಾಮನ್ ಆಗಿರ್ತದೆ. ಯಾರ್ಯಾರು PET ಮಾಡಿರ್ತಾರೆ, ಮ್ಯೂಸಿಕ್ ಇರ್ತದೆ, ಮತ್ತು ಆರ್ಟ್ ಇರುತ್ತೆ, ಮತ್ತು ಸೈನ್ಸು, ಸೋಷಿಯಲು, ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ಇರಲಿ ನಿಮ್ಗೆ ಅದನ್ನು ಈ ರೀತಿಯಲ್ಲಿ ಕೊಡ್ತಾರೆ. ಓಕೆ, ಅದನ್ನು ನಾವು ಇಟ್ಕೊಂಡಿರಿ. ಇನ್ನು ಟೈರ್ 1 ಸಿಲೆಬಸನ್ನು ನೋಡೋಣ. ಸೊ ಈ ಟೈರ್ 1 ಅಂತಕ್ಕಂಥದ್ದು ಸಿಲೆಬಸ್ ಏನು ಅಂದರೆ ಈ ಹಾಸ್ಟೆಲ್ ವಾರ್ಡನ್ ಸಿಲೆಬಸ್ ಹೇಳ್ತಾ ಇದ್ದೆ ನೋಡಿ. ಪ್ರತಿಯೊಂದಕ್ಕೂ ಒಂದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇದೆ. ಯಾಕೆ ಟೈರ್ 1 ಅದೇನು ಸ್ವಲ್ಪ ಚೇಂಜ್ ಆಗೋದಿಲ್ಲ, ಒಂದು ಸ್ವಲ್ಪ ಮಾತ್ರ. ಅಂದರೆ ಟೀಚಿಂಗ್ ಅವ್ರಿಗೆ ಮಾತ್ರ ಅಡಿಷನಲ್ ಆಗಿ ಪೆಡಗಾಗಿ ಮತ್ತು ಸೈಕಾಲಜಿ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಗ್ರೋತ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅದೊಂದಷ್ಟು ಬಿಟ್ಟರೆ ಉಳಿದ ಎಲ್ಲ ಸಿಲೆಬಸ್ಸು ಸೇಮ್ ಇದೆ. ಓಕೆ, ಸೊ ಈಗ ಟೈರ್ 1 ಸಿಲೆಬಸ್ ನೋಡೋಣ. ಇದರಲ್ಲಿ 5 ಪಾರ್ಟನ್ನು ನಾವು ನೋಡ್ತೀವಿ. ಆ 5 ಪಾರ್ಟಲ್ಲಿ ನೋಡಿ ಇದೆ. ಪಾರ್ಟ್ 1 ಏನು ತಿಳಿಸ್ಕೊಡ್ತಂದರೆ ಜನರಲ್ ಅವೇರ್ನೆಸ್ ಮತ್ತು ಜನರಲ್ ನಾಲೆಡ್ಜು, ಒಂದಷ್ಟು ಕರೆಂಟ್ ಅಫೇರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಇದು ನಮ್ಮ ಕಂಪ್ಲೀಟ್ ಕರೆಂಟ್ ಅಫೇರು ಯೂನಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ ಆಗಿರ್ತದೆ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ನ ಜಾಸ್ತಿ ಫೋಕಸ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಯಾಕಂದರೆ ಸ್ಟೇಟ್ ಕರೆಂಟ್ ಅಫೇರ್ ನೀವು ಓದ್ಕೊಂಡು ಹೋಗಿದ್ದೀರ ಅಂದರೆ ಅದು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮಾಡೋದ್ರಿಂದ ಇದೇನು ಉಪಯೋಗ ಆಗಲ್ಲ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀವು ನ್ಯಾಷನಲ್ಗೆ ಸಂಬಂಧಪಟ್ಟಂಥ ಹಾಟ್ ಟಾಪಿಕ್ಸು ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ನ ನೋಡ್ಕೊಳ್ಳಿ, ನಿಮ್ಗೆ ಅದು ಉಪಯೋಗ ಆಗುತ್ತೆ. ಇದು ಪಾರ್ಟ್ 1ನಲ್ಲಿ. ಇನ್ನು ನೆಕ್ಸ್ಟು ಪಾರ್ಟ್ 2 ಏನು ತಿಳಿಸ್ಕೊಡುತ್ತೆ ನಮಗೆ ರೀಸನಿಂಗ್ ಎಬಿಲಿಟಿ ಬಗ್ಗೆ ತಿಳಿಸ್ಕೊಡುತ್ತೆ. ಇದನ್ನು ಎಕ್ಸಾಮನ್ನು ನಮಗೆ ನೀವೇನಾದರೂ ಮೆಂಟಾಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ಪೋರ್ಷನ್ ಇದು ಕಂಪ್ಲೀಟ್ ಆಗಿರುತ್ತೆ. ಅಂದರೆ ಡಾಟಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದಷ್ಟು ಬ್ಲಡ್ ರಿಲೇಷನ್ಸು, ಸೀಕ್ವೆನ್ಸ್ಗೆ ಸಂಬಂಧಪಟ್ಟ ಸೀರೀಸ್ ಸಂಬಂಧಪಟ್ಟಿರೋದು, ಆ ಡೈರೆಕ್ಷನ್ಗೆ ಮತ್ತು ರೀಸನಿಂಗ್, ಪ್ರತಿಯೊಂದು ವೆನ್ ಡಯಾಗ್ರಾಮ್ ಎಲ್ಲದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾರ್ಟ್ 2 ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾರ್ಟ್ 3 ಇದು ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಇರೋದ್ರಿಂದ ನೀವು ಯಾವುದೇ ಪೋಸ್ಟ್ಗೆ ತಗೊಳ್ಳಿ ಕಂಪ್ಯೂಟರ್ ನಾಲೆಡ್ಜು ಬೇಕೇ ಬೇಕಾಗುತ್ತೆ. ಅದರಲ್ಲೂ ಸಹ ಬೇಸಿಕ್ ಆಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಮಾಡೇ ಮಾಡ್ತಾರೆ. ಸೊ ಸಿಸ್ಟಮ್ಮು, ಶಾರ್ಟ್ಕಟ್ ಕೀಸ್ ಹೆಂಗೆ, ಮತ್ತು MS ಆಫೀಸು, ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ, ಸೈಬರ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್, ಇದನ್ನ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ ಮಾಡ್ತಿದ್ದಾರೆ. ನೆಟ್ವರ್ಕಿಂಗ್ ಬಗ್ಗೆ ಮತ್ತು ಒಂದಷ್ಟು ಇಂಟರ್ನೆಟ್ ಬಗ್ಗೆ ಎಲ್ಲ ಕ್ವಶನ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಅದನ್ನು ನೋಡ್ಕೊಳ್ಳಿ. ಓಕೆ, ಮತ್ತು ಟರ್ಮ್ಸ್ಗೆ ಸಂಬಂಧಪಟ್ಟಿರ್ತ ಕಂಪ್ಯೂಟರ್ಗೆ ಇರುವಂಥ ಕೆಲವೊಂದು ಟರ್ಮ್ಸ್ ಏನೇನಿರ್ತವೆ ಅವೆಲ್ಲೂ ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಒಂದಷ್ಟು ಅಬ್ರಿವೇಷನ್ಸು ಇರ್ತವೆ, ನೋಡ್ಕೊಳ್ಳಿ. ಓಕೆ, ಇದು ಪಾರ್ಟ್ 3ಗೆ ಸಂಬಂಧಪಟ್ಟಿರೋದು. ಇನ್ನು ಪಾರ್ಟ್ 4 ಏನಿದೆ ಇದು ಕಂಪ್ಲೀಟಾಗಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧ ಇರತಕ್ಕಂಥದ್ದು ಇರ್ತದೆ ಈ ಒಂದು ಪೋರ್ಷನ್ನು. ಇಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಾಬ್ಲಮ್ಸ್ ಆನ್ ಏಜ್ ಆಗಿರ್ಬೋದು, HCF ಮತ್ತು LCM ಆಗಿರ್ಬೋದು, ಟೈಮು ಮತ್ತು ಡಿಸ್ಟೆನ್ಸ್ ಆಗಿರ್ಬೋದು, ಆವ್ರೇಜ್ ಆಗಿರ್ಬೋದು, ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು. ಸೊ ಕಂಪ್ಲೀಟ್ ಇದೆ. ಇದನ್ನೊಂದು ಸತಿ ಪಾಸ್ ಮಾಡಿಕೊಂಡು ಎಲ್ಲವನ್ನೂ ನೋಡಿ. ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಜಾಸ್ತಿ ಟೈಮ್ ಹಿಡಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದು ಮಾಡಿದೆ. ಸ್ವಲ್ಪ ವೀಡಿಯೋನ ಪಾಸ್ ಮಾಡಿ ನೀವು ನೋಡಿ ಗೊತ್ತಾಗುತ್ತೆ. ಓಕೆ, ಇನ್ನು ಪಾರ್ಟ್ 5 ಇದೆ ನೋಡಿ. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ನಲ್ಲ, ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ತಕ್ಕಂಥದ್ದು. ಇದು ಏನಾಗುತ್ತೆ A ಮತ್ತು B ಅಂತ ಪಾರ್ಟ್ ಥರ ಇರುತ್ತೆ. A ಅಂತಕ್ಕಂಥದ್ದು ಜನರಲ್ ಇಂಗ್ಲೀಷ್ ಇರುತ್ತೆ. ಸೊ ತುಂಬ ಸುಲಭವಾಗಿರ್ತಕ್ಕಂಥ ಇಂಗ್ಲೀಷೇ ಇರುತ್ತೆ. ಸೊ ಬೇಸಿಕ್ ಕ್ವಶನ್. ಒಂದು ವೇಳೆ ನಿಮಗೆ ಹಿಂದಿ ಕಷ್ಟ ಆಗ್ಬೋದು ಅಂತ ಕೆಲವರು ಅನ್ಕೋಬೋದು. ಹಿಂದಿ ಏನಾದರೂ ಕಷ್ಟ ಅನಿಸಿದ್ರೆ
ನಿಮಗೆ ಇಂಗ್ಲೀಷು 10 ಮಾರ್ಕ್ಸ್ ಇರುತ್ತೆ, ಹಿಂದಿದು 10 ಮಾರ್ಕ್ಸ್ ಇರುತ್ತೆ, ಒಟ್ಟು 20 ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸಲ್ಲಿ ನೀವು 8 ತೊಗೊಂಡ್ರೆ ಸಾಕು, ಸ್ವಲ್ಪ ಸುಲಭವೇ ಅನಿಸ್ಬೋದು. ಸೊ ಹಾಗಾಗಿ ಸ್ವಲ್ಪ 10th ಬೇಸ್ಡ್ ಇರತಕ್ಕಂಥ ಹಿಂದಿ ಇರುತ್ತೆ, ಜನರಲ್ ಹಿಂದಿ. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಇಂಗ್ಲೀಷಲ್ಲಿ ಏನೇನಿದೆ ಇಲ್ಲೆಲ್ಲ ಹಾಕಿದ್ದೀನಿ, ಒಂದು ಸತಿ ಕ್ಲೀನಾಗಿ ಪಾಸ್ ಮಾಡ್ಕೊಂಡು ಅದನ್ನು ನೋಡ್ಕೊಳ್ಳಿ. ಓಕೆ, ಇದಿಷ್ಟು ಯಾವುದಕ್ಕೆ ಎ ಮತ್ತು ಬಿ. ಕೆಲವೊಂದು ಎಕ್ಸಾಮ್ಸ್ಗೆ ರೀಜನಲ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥದ್ದು ಅದೊಂದು 10 ಮಾರ್ಕ್ಸನ್ನು ಕೊಡ್ತಾರೆ. ಎರಡೇ ಸಬ್ಜೆಕ್ಟ್ ಇದ್ದರೆ 8 ಮಾರ್ಕ್ಸನ್ನು ನೀವು ಎಲಿಜಿಬಿಲಿಟಿ ತೊಗೋಬೇಕು. ಒಂದು ವೇಳೆ 3 ಇದ್ದರೆ, ಅಂದರೆ ಕೆಲವೊಂದು ಪೋಸ್ಟ್ಗೆ ಎ ಬಿ ಸಿ ಅಂತ 3 ಸಹ ಎಲಿಜಿಬಿಲಿಟಿ ಇರ್ತಕ್ಕಂಥ ಟೆಸ್ಟ್ ಇರ್ತದೆ. ಇಲ್ಲಿ ಎ ಅಂತಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪಾರ್ಟು, ಬಿ ಅನ್ನುವಂಥದ್ದು ಹಿಂದಿ ಪಾರ್ಟು, ಸಿ ಅನ್ನೋದು ರೀಜನಲ್ ಲ್ಯಾಂಗ್ವೇಜ್. ನಾವೇನು ಓದಿರ್ತೀವಿ, ಈಗ ನಮ್ಮದೆಲ್ಲ ಕನ್ನಡ ಇರ್ತದೆ. ಸೊ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಥ 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ 10 ಒಟ್ಟು ಎಷ್ಟು ಇರುತ್ತೆ ಅಂದರೆ 30 ಮಾರ್ಕ್ಸ್ ಇರುತ್ತೆ. ನಮಗೆ 12 ಮಾರ್ಕ್ಸನ್ನು ತೊಗೊಂಡ್ರೆ ಸಾಕು ಇಲ್ಲಿ ಎಲಿಜಿಬಲ್ಗೆ. ಸೊ 12 ಮಾರ್ಕ್ಸನ್ನು ತೊಗೊಂಡ್ರೆ ಸಾಕು. ಇಲ್ಲಿದೆ ನಮ್ಮದು ಕನ್ನಡ ನೋಡಿ, 9ನೇ ಪ್ಲೇಸ್ ನಮ್ಮದು ಕನ್ನಡ ಇದೆ. ನಾವು ಈ ಒಂದು ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಂಡಿರ್ತೀವಿ. ನೀವು ಅಪ್ಲಿಕೇಶನ್ ಹಾಕುವಾಗಲೇ ಸೊ ಎಕ್ಸಾಮನ್ನು ಬರ್ಕೋಬೋದು. ಓಕೆ, ಐ ಹೋಪ್ ನಿಮಗೆ ಟೈರ್ 1 ಎಲ್ಲ ಸಿಲೆಬಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ಟೈರ್ 2 ಇದೆ ನೋಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಟೈರ್ 2 ಸಿಲೆಬಸ್ ಇದೆ ನೋಡಿ. ಪೋಕ್ಸೋ ಆ್ಯಕ್ಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂಥ ಮಕ್ಕಳ ಒಂದು ಕೆಲಸ ಇರೋದ್ರಿಂದ ಪೋಕ್ಸೋ ಕೇಸ್ ಅಂದರೆ ಏನು, ಮತ್ತು ಸೇಫ್ಟಿ ರಿಲೇಟೆಡ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಆ್ಯಕ್ಟ್ಸ್ ಏನು, ಮತ್ತು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ಗಳು ನೋಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಸಿಲೆಬಸ್ ಇದೆ. ಅವೆಲ್ಲವೂ ನೀವು ಒಂದು ಸತಿ ಇದನ್ನು ಸಿಲೆಬಸ್ಸನ್ನು ಪಾಸ್ ಮಾಡಿ ಕಂಪ್ಲೀಟಾಗಿ ಒಂದು ಸತಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದು ನೋಡಿ. ಚೈಲ್ಡ್ ಪಾಲಿಸಿ, ನ್ಯಾಷನಲ್ ಚಾರ್ಟ್, ಇದರಲ್ಲಿ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದಷ್ಟು ಚೈಲ್ಡ್ ಮಾರ್ಟಾಲಿಟಿ ರೇಟ್ ಬಗ್ಗೆ ಒಂದಷ್ಟು ಕೇಳಿದ್ದಾರೆ. ಮತ್ತು ಜೆಂಡರ್ ರೇಷೋ, ಇದನ್ನು ನೀವೇನಾದರೂ ಎಕನಾಮಿಕ್ ಸಂಬಂಧಪಟ್ಟಿರೋದು, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋದು, ಅದರ ಜೊತೆಗೆ ನೀವೇನಾದರೂ ಎಕನಾಮಿಕ್ ಪೋರ್ಷನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮ್ಯಾಗ್ಝಿನಲ್ಲೂ ಅದನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ. ರೇಷೋ ಎಷ್ಟಿದೆ, ಮಾರ್ಟಾಲಿಟಿ ರೇಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ಬಿಡ್ತಾರೆ. ಸೊ ಅದನ್ನು ನೀವು ಸ್ವಲ್ಪ ಕಣ್ಣಾಯಿಸಿದೆ ಅಂದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ. ಓಕೆ, ಇನ್ನು ಈ ಹಾಸ್ಟೆಲ್ ವಾರ್ಡನ್ಗೆ ಟೈರ್ 2ನಲ್ಲಿ ಈ ಸಿಲೆಬಸ್ ಜೊತೆಗೆ ಅಡಿಷ್ನಲ್ ಒಂದಷ್ಟು ಸಿಲೆಬಸನ್ನು ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಆಗಿರ್ತಕ್ಕಂತಹ ಒಂದಷ್ಟು ನಾಲೆಡ್ಜ್ ಬೇಕಾಗುತ್ತೆ. ಅದು ಯಾವುದು ಅಂದರೆ ನಮ್ಮ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಮತ್ತು ಒಂದು ರೆಕಾರ್ಡ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಒಂದಷ್ಟು ಮೇಲು ಫೀಮೇಲ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಎನ್ರೋಲ್ ಹೆಂಗೆ ಮಾಡ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಹೆಂಗಿರಬೇಕು, ಮತ್ತು ಕ್ಲೀನಿಂಗ್ ಹೆಂಗೆ ಮಾಡಬೇಕು ಹಾಸ್ಟೆಲ್ಸನ್ನು, ಸೊ ರೆಕಾರ್ಡ್ ಮೇಂಟೆನೆನ್ಸು ಎಲ್ಲದ್ರ ಬಗ್ಗೆಯೂ ಇದೆ. ಇದನ್ನು ನೀವು ಜನರಲ್ ನಾಲೆಡ್ಜಲ್ಲೂ ಸಹ ಇದನ್ನು ಏನು ಮಾಡ್ಬೋದು, ನೀವು ಕ್ಲಿಯರ್ ಮಾಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಅಷ್ಟೇ. ಬಟ್ ಈ ಒಂದು ಇವುಗಳ ಬಗ್ಗೆ ಸಿಲೆಬಸ್ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಹಾಟ್ ಟಾಪಿಕ್, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟು ಟೈರ್ 2ಗೆ ಅಕೌಂಟೆಂಟ್ ಅನ್ನುವಂಥ ಟೈರ್ 2 ಸಿಲೆಬಸ್ ನೋಡಿ. ಅಂದರೆ ನಾನು ಯಾಕೆ ಟೈರ್ 1 ಎಲ್ಲ ಪೋಸ್ಟ್ಗೆ ಹೇಳಿಲ್ಲ ಅಂದರೆ ಎಲ್ಲ ಪೋಸ್ಟ್ಗೂ ಟೈರ್ 1 ಕಾಮನ್ ಆಗಿರುತ್ತೆ. ಸೊ ಟೈರ್ 2ಗೆ ನಾನು ಬೇರೆ ಹೇಳ್ತೆ ಸಿಲೆಬಸ್ ಬೇರೆ ಇರುತ್ತೆ ಅವರವರ ಕ್ವಾಲಿಫಿಕೇಷನ್ ಆಧಾರದ ಮೇಲೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಕೌಂಟೆಂಟ್ ಪೋಸ್ಟ್ ನೋಡಿ. ಇದು ಅಕೌಂಟೆಂಟು ಯಾರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೋಸ್ಟ್ ಆಗಿರೋದ್ರಿಂದ ಸೊ ಅವ್ರಿಗೆ ಟ್ಯಾಕ್ಸೇಷನ್, ಬಜೆಟಿಂಗ್ ಆಗಿರ್ಬೋದು, ಆಡಿಟಿಂಗ್ ಆಗಿರ್ಬೋದು, ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಅಗ್ರಿಮೆಂಟ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಇರುತ್ತೆ. ಸೊ ಕಂಪ್ಲೀಟಾಗಿ ಯಾರ್ಯಾರು BCom ಅಂತ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಇದು ಸಿಲೆಬಸ್ ಎಲ್ಲ ಓದಿರ್ತಾರೆ. ಈ ಒಂದು ಕ್ಲಾಸಸನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ಆಗಿಲ್ಲ ಅಂದರೆ ChatGPT ಬೇರೆ ಯಾವುದಾದ್ರೂ ನೀವು ಆ್ಯಪನ್ನು ಬಳಸ್ಕೊಂಡು ಈ ಒಂದು ಸಿಲೆಬಸನ್ನು ನೀವು ಗೂಗಲ್ ಮಾಡ್ಕೊಂಡಿದ್ದೀರಂದ್ರೆ ಆ ನೋಟ್ಸ್ ಎಲ್ಲ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ಲ್ಯಾಬ್ ಅಟೆಂಡೆಂಟ್ ಅಂತ, ಸೊ ಈ ಒಂದು ಪೋಸ್ಟ್ PU ಮೇಲೆ ಡಿಪೆಂಡ್ ಇರುತ್ತೆ, ಇದನ್ನು ಸತಿ ನೋಡ್ಕೊಳ್ಳಿ. ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಇದೆ. ಸೊ ಇದು ಕಂಪ್ಲೀಟಾಗಿ ಟೈಪಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೋಸ್ಟ್ ಇದೆ. ಟೈಪಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಆ ಟೈಪಿಂಗು ವರ್ಡ್ಸ್ ಇರ್ತಕ್ಕಂಥ, ಯಾಕಂದರೆ ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ವರ್ಕ್ ಆಗಿರೋದ್ರಿಂದ ಸೊ ಕಂಪ್ಯೂಟರ್ ನೆಟ್ವರ್ಕಿಂಗ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ, ಒಂದಷ್ಟು ಕಂಪ್ಯೂಟರ್ ಟರ್ಮ್ಸ್ ಮತ್ತು ಅಬ್ರಿವೇಷನ್ಸು, ಶಾರ್ಟ್ಕಟ್ ಕೇಸು ಏನು ನಾವಾಗೆ ಆ ಟೈರ್ 1ನಲ್ಲಿ ನಾವು ಓದಿದ್ವಲ್ಲ ಕಂಪ್ಯೂಟರ್ ಸಬ್ಜೆಕ್ಟ್ಸು, ಸೊ ಆ ಸಬ್ಜೆಕ್ಟ್ನೆಲ್ಲ ನೀವು ಇಲ್ಲಿ ಸ್ವಲ್ಪ ಮುಂದುವರೆದಂತೆ ಎಕ್ಸ್ಟ್ರಾ ಇನ್ಫಾರ್ಮೇಷನಲ್ಲಿ ಓದ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದು ಟೈರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಬಹುಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ನಾನು ವಿಡಿಯೋ ಮಾಡುವಂಥ ಉದ್ದೇಶನೂ ಟಾರ್ಗೆಟು ಸಹ ಇವ್ರದ್ದಾಗಿರುತ್ತೆ. ಟೀಚಿಂಗ್ ಪ್ರೊಫೆಷನ್ ಸಂಬಂಧಪಟ್ಟಿರೋದು ಇವ್ರದ್ದು. ದಯವಿಟ್ಟು PGT ಅವ್ರು ಯಾರು ಇರ್ತಾರೆ ಅದನ್ನು ನೋಡಿ. ಆ PGTಗೆ ಮಾಸ್ಟರ್ಸು ಪ್ಲಸ್ ನೀವು ಯಾರು ಮಾಸ್ಟರ್ಸ್ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಯಾರು B.Ed ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವರಿಗೆ ಈ ಒಂದು ಪೋಸ್ಟ್ ಇರೋದ್ರಿಂದ ಪಾರ್ಟ್ 5 ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇದು ಸೇಮ್ ಪಾರ್ಟ್ 1 ಎಲ್ಲ ಪೋಸ್ಟ್ಗಿದ್ದಂತೆ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ ಇರ್ತದೆ. ಯಾರ್ಯಾರ್ದು ಟೀಚಿಂಗ್ ಪ್ರೊಫೆಷನ್ ಎಕ್ಸಾಮನ್ನು ಅಟೆಂಡ್ ಮಾಡಿ ಅದರ ಜೊತೆಗೆ ಯಾರ್ಯಾದರೂ ನಾನ್ ಟೀಚಿಂಗ್ ಪೋಸ್ಟನ್ನು ಅಪ್ಲೈ ಮಾಡಿದರೆ ಒಂದೇ ಸಿಲೆಬಸ್ ಇರುತ್ತೆ, ನೀವು ಒಂದೇ ಸಿಲೆಬಸನ್ನು ಓದ್ಕೊಳ್ಳಿ. ಅದರ ಜೊತೆಗೆ ಒಂದು ಪಾರ್ಟ್ 5 ಟೀಚಿಂಗ್ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ. ಇದನ್ನು ಅಡಿಷ್ನಲ್ ಆಗಿ ಏನಾದರೂ ನಾವು ಓದ್ಕೊಂಡಿದ್ದೀವಿ ಅಂದರೆ ಸಾಕು. ಓಕೆ, ಅದು ಮಿಕ್ಕಿರೋದೆಲ್ಲನೂ ಸಹ ಒಂದೇ ಪೋಸ್ಟ್ ಇರುತ್ತೆ. ನೋಡೋಣ, ಪಾರ್ಟ್ 1ಗೆ ಜನರಲ್ ಅವೇರ್ನೆಸ್ ಮತ್ತು ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿರೋದು ಮತ್ತು ಕರೆಂಟ್ ಅಫೇರ್. ಇನ್ನು ಪಾರ್ಟ್ 2 ನಾನು ಈಗಾಗಲೇ ಹೇಳಿದ್ದೀನಿ
ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಿರೋದು. ಸೊ ಎಲ್ಲ ವೆನ್ ಡಯಾಗ್ರಾಮ್ ಎಲ್ಲನಿದೆ, ಅದನ್ನು ಸತಿ ನೋಡ್ಕೊಳ್ಳಿ. ಇನ್ನು ಪಾರ್ಟ್ 3 ಸೇಮ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಅಬ್ರಿವೇಷನ್ಸು, ಕಂಪ್ಯೂಟರ್ ನೆಟ್ವರ್ಕಿಂಗ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ, ಇಂಟರ್ನೆಟ್ ಎಲ್ಲವೂ ಸಹ ಅದಕ್ಕೆ ಸಂಬಂಧಪಟ್ಟಿರೋದು ಮಾಹಿತಿ ಆಗಿರುತ್ತೆ. ಇನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಈ ಒಂದು ಪಾರ್ಟಲ್ಲಿ. ಈ ಒಂದು ಪಾರ್ಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋದು ಟೀಚಿಂಗ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ, ಸೊ ಟೀಚಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸೈಕಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನಿಮಗೆ ಕಡಿಮೆ ಅಂದರೂ ಇದರಲ್ಲಿ ಒಂದು 20 ಪ್ರಶ್ನೆಗಳು ಅದರ ಪೆಡಗಾಗಿ ಮತ್ತು ಸೈಕಾಲಜಿ ಸಂಬಂಧಪಟ್ಟಿದೆ. ಈಗಾಗಲೇ ನಾನು ಸೈಕಾಲಜಿಯನ್ನು ಒಂದಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ಬೈಲಿಂಗಲ್ಲಿದೆ ಅದು, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸ್ಲೈಡ್ಸ್ ಇದೆ. ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ನೀವು ಕ್ಲಾಸನ್ನು ಬರ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಟೀಚಿಂಗ್ ರಿಲೇಟ್ ಆಗಿರ್ತಕ್ಕಂಥ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಆಗಿರ್ಬೋದು, ಮೆಥಡ್ಸ್ ಆಫ್ ಟೀಚಿಂಗ್, ಯಾವ್ಯಾವ ಮೆಥಡನ್ನು ಬಳಸ್ಕೊಂಡು ಟೀಚಿಂಗ್ ಮಾಡ್ತೀವಿ ಅನ್ನೋದು, ಟೀಚಿಂಗ್ ಏಡನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಎವ್ಯಾಲ್ಯೂಷನ್ ಸಿಸ್ಟಮ್ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪಾರ್ಟ್ ಇದು. ಎವ್ಯಾಲ್ಯೂಷನ್, ಟೈಪ್ಸ್ ಆಫ್ ಎವ್ಯಾಲ್ಯೂಷನ್, ಯಾವ್ಯಾವ ರೀತಿಯಲ್ಲಿ ಎವ್ಯಾಲ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಹುಡುಗರನ್ನ ಅಸೆಸ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಇದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಇದನ್ನು ಟೀಚಿಂಗ್ ರಿಲೇಟ್ ಆಗಿರ್ತಕ್ಕಂಥ ಆಪ್ಟಿಟ್ಯೂಡ್ ಟೀಚಿಂಗು, ನೇಚರ್, ಅದರ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಇದೆ. ಸೊ ಒಟ್ಟಾರೆಗೆ ಪೆಡಗಾಗಿ ಅಂತ ನಾವೇನಂತ ಕರಿತೀವಿ, ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಸೈಕಾಲಜಿ ಪ್ಲಸ್ ಇಲ್ಲಿ ನೋಡಿ ಪಾರ್ಟ್ 5 ಪೆಡಗಾಗಿ ಇದೆ ನೋಡಿ, ಪೆಡಗಾಗಿ ಇದೆ. ಅದರಲ್ಲಿ ಪೆಡಗಾಗಿ ಜೊತೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಿಲೆಬಸನ್ನು ಕೊಟ್ಟಿದ್ದಾರೆ. ಕೇಸ್ ಸ್ಟಡಿ ತುಂಬ ಚೆನ್ನಾಗಿದೆ ಇದು, ಸೈಕಾಲಜಿನಲ್ಲಿ ನಾವು ಓದ್ತೀವಿ. ಸೊ ಅದರ ಜೊತೆಗೆ ಇದನ್ನು ಒಂದು ಸಿಲೆಬಸ್ ಥರ ಅಡಿಷನಲ್ ಕೊಟ್ಟಿದ್ಕೊಂಡಿದೆ ನೋಡಿ. ಕೇಸ್ ಸ್ಟಡಿ, ಎಂಥವನ್ನು ಕೇಸ್ ಸ್ಟಡಿ ಮಾಡಬೇಕು, ಸೊ ಫೀಚರ್ಸ್ ಆಫ್ ಕೇಸ್ ಸ್ಟಡಿ, ಮತ್ತು ಅದಕ್ಕೆ ಯಾವ್ಯಾವ ಸ್ಟೆಪ್ಸನ್ನು ಒಂದು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಸಹ ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇನ್ನು ಆ್ಯಕ್ಟಿವಿಟಿ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಪೆಡಗಾಗಿ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇನ್ನು ಅಡಿಷನಲ್ ಆಗಿ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಅಂತ ಏನಿದೆ 2020, ಇದ್ರ ಬಗ್ಗೆ ಜಸ್ಟ್ ನೀವು ಒಂದು ಸ್ವಲ್ಪ ಏನಾದರೂ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇದ್ದರೆ, ಸೊ ಇದು ಇಂಪಾರ್ಟೆಂಟು, ಕೀ ಪಾಯಿಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಅದರ ಕಡೆ ಕಣ್ಣಾಡಿಸಿ. ಓಕೆ, ಸೊ ನಿಮ್ಗೆ ಎಲ್ಲ ಒಂದು ಎಸ್ಸೆ ಇದರಲ್ಲೂ ಸಹ ಇದು ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಎಸ್ಪೆಷಲಿ ಎಜುಕೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಏನಾದರೂ ಇದ್ದರೆ ಅದರಲ್ಲೂ ಸಹ ಟೀಚಿಂಗ್ ಸಂಬಂಧಪಟ್ಟಿರೋದು ಅದನ್ನು ಒಂಚೂರು ನೋಡ್ಕೊಳ್ಳಿ. ಓಕೆ, ಇದು PGTಗೆ ಸಂಬಂಧಪಟ್ಟಂಥ ಪಾರ್ಟ್ 1, ಟೈರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಟೈರ್ 2ಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಸಬ್ಜೆಕ್ಟ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಸಿಲೆಬಸ್ಸು ಬೇರೆ ಬೇರೆ ಇರುತ್ತೆ. ಸೊ ಯಾರಿಗಾದರೂ ಸಿಲೆಬಸ್ ಏನಾದರೂ ನಿಮ್ಮ ಸಬ್ಜೆಕ್ಟ್ಗೆ ಏನಾದರೂ ಬೇಕಾದರೆ ಸೊ ನನಗೆ ಮೆಸೇಜ್ ಮಾಡಿ, ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಸೊ ಅದಕ್ಕೆ ನೀವೇನಾದರೂ ಕಾಮೆಂಟ್ ಮಾಡಿದ್ರೆ ಅಂದರೆ ನಾನು ಅದಕ್ಕೆ ರಿಪ್ಲೈ ಮಾಡಿ ನಿಮ್ಮ ಸಿಲೆಬಸನ್ನು ಕೊಡಿಸೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಓಕೆ, ಇನ್ನು ಪಾರ್ಟ್ 6 ನೋಡಿ ಇವರಿಗೆ ಲ್ಯಾಂಗ್ವೇಜ್ ಅಂತಿದೆ. ನಾನು ಈಗ ತಿಳಿಸ್ಕೊಟ್ಟಿಲ್ಲ, PGTಗೆ ಏನು ಮಾಡ್ತಾರೆ, ಇಂಗ್ಲೀಷ್ ಎ ಪಾರ್ಟ್ ಇಂಗ್ಲೀಷ್ ಇರುತ್ತೆ, ಬಿ ಪಾರ್ಟ್ ಹಿಂದಿ ಇರುತ್ತೆ. ಇವ್ರಿಗೆ ಮಾತ್ರ PGT ಯಾರು ಅಪ್ಲೈ ಮಾಡಿರ್ತಾರೆ PGT ಪೋಸ್ಟು, ಅವ್ರಿಗೆ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಆ ಹಿಂದಿ ಸಬ್ಜೆಕ್ಟ್ ಮಾತ್ರ ಆಗುತ್ತೆ, 20 ಮಾರ್ಕ್ಸ್ ಇರುತ್ತೆ. 20ಗೆ 8 ಮಾರ್ಕ್ಸನ್ನು ತೊಗೋಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ TGT ಪೋಸ್ಟ್ ಇದು. ಸೊ TGT ಪೋಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋಸ್ಟು. ನಾನು ಒಂದಷ್ಟು ಹೇಳಿದ್ದೆ, ನಾನು ಆರ್ಟ್ ಯಾರು ಮಾಡಿರ್ತಾರೆ ನಿಮ್ಮ ಸ್ನೇಹಿತರು, ಆರ್ಟು, ನೆಕ್ಸ್ಟು ಮ್ಯೂಸಿಕ್ಕು, ಮತ್ತು PET ಅಂತ ಯಾರು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಯಾರು ಇರ್ತಾರೆ ಅವ್ರಿಗೂ ಸಹ ಈ ಒಂದು ಪೋಸ್ಟ್ ಇದೆ. ಇದು PETನಲ್ಲಿ 2 ಥರ ಡಿವೈಡ್ ಮಾಡ್ತಾರೆ. ಮೇಲ್ಗೂ ಪೋಸ್ಟಸ್ ಇದ್ದಾವೆ, ಒಂದಷ್ಟು ಫೀಮೇಲ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಇದ್ದಾವೆ. ಯಾರು ಪುರುಷರಿಗೂ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ, ಮಹಿಳೆಯರಿಗೂ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆ ಇದೆ. ಸೊ ಏಜ್ ಅಂತಕ್ಕಂಥದ್ದು ಎಲ್ಲ ಮಹಿಳೆ, ನಾನು ಇನ್ನೊಂದು ಸತಿ ಹೇಳ್ತಿದ್ದೆ ನೋಡಿ, ಏಜ್ ಅಂತಕ್ಕಂಥದ್ದು ಪ್ರತಿ ಮಹಿಳೆಯರಿಗೆ 10 ಇಯರ್ಸ್ ಎಕ್ಸ್ಟೆಂಟ್ ಇದೆ. ನಿಮ್ಮ ಏಜ್ ಏನಿದೆ 10 ವರ್ಷಗಳ ಕಾಲ ವಿಸ್ತರಣೆ ಮಾಡಿ ಈ ಪೋಸ್ಟ್ಗಳಿಗೆ ಎಲಿಜಿಬಲ್ ಇದೆ. ಸೊ ನೀವು ಯಾರಾದರೂ ಏಜ್ ಲಿಮಿಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಡ್ಜಲ್ಲಿ ಇದ್ದರೂ ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಅದೇನು ಎಫೆಕ್ಟ್ ಆಗಲ್ಲ, ಅಪ್ಲೈ ಮಾಡಿ. ಓಕೆ, ಇನ್ನು ಈ ಒಂದು TGTಗೆ ಸಂಬಂಧಪಟ್ಟಂತೆ ಏನಿರುತ್ತೆ, ಬೇಸಿಕ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಮಾಸ್ಟರ್ಸನ್ನು ಮಾಡಿರಬೇಕು, ಪ್ಲಸ್ ಅದ್ರ ಜೊತೆಗೆ BEd ಕಂಪ್ಲೀಟ್ ಮಾಡಿರಬೇಕು, ಪ್ಲಸ್ ಅದರ ಜೊತೆಗೆ CTET ಕ್ಲಿಯರ್ ಮಾಡಿರಬೇಕು. ಓಕೆ, CTET ಕ್ಲಿಯರ್ ಮಾಡಿರಬೇಕು. ಅವರು ಮಾತ್ರ ಈ ಒಂದು TGT ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಇಲ್ಲೂ ಸೇಮ್ ಹಾಗೆ ಪಾರ್ಟ್ 1 ಅಂತಕ್ಕಂಥದ್ದು ಜನರಲ್ ನಾಲೆಡ್ಜ್, GK ಮತ್ತು ಕರೆಂಟ್ ಅಫೇರ್ ಇರುತ್ತೆ. ಪಾರ್ಟ್ 2 ಅಂತಕ್ಕಂಥದ್ದು ರೀಸನಿಂಗ್ ಇರುತ್ತೆ. ಪಾರ್ಟ್ 3 ಸೇಮ್ ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಫಂಡಮೆಂಟಲ್ ಕಂಪ್ಯೂಟರ್ ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿ ಇರುತ್ತೆ. ಇನ್ನು ಅದ್ರ ಜೊತೆಗೆ ಇದು ಸಹ ಟೀಚಿಂಗ್ ಪೋಸ್ಟ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ಪಾರ್ಟ್ 4 ನಾವೇನೇನು ನೋಡಿದ್ವಿ ಟೀಚಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಎಲ್ಲವೂ ಸಹ ಇಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಸೊ ಇದು ಅಡ್ವಾಂಟೇಜ್ ಇದು. ಇನ್ನು ಪಾರ್ಟ್ 5 ನೋಡಿ, ಈ ಒಂದು ಏನು ಡೊಮೇನ್ ಆಗಿರ್ತಕ್ಕಂಥ ನಾಲೆಡ್ಜ್ ಅಂದರೆ A ಮತ್ತು Bಗೆ ಸಂಬಂಧಪಟ್ಟಂಥ ಒಂದು ಇದು ಡೊಮೇನ್ ನಾಲೆಡ್ಜ್ ಅಂದರೆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆ ನಾನೇನು ಪೆಡಗಾಗಿ ಅಂತ ಹೇಳಿದ್ನಲ್ಲ, ಸೊ ಆ ಪೆಡಗಾಗಿ, ಕೇಸ್ ಸ್ಟಡಿ ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇವೆಲ್ಲವೂ ಸಹ ಓದ್ಕೋಬೇಕಾಗುತ್ತೆ. ಓಕೆ, ಯಾವುದು TGT ಪೋಸ್ಟ್ಗೆ. ಇದ್ರ ಜೊತೆಗೆ ಇವ್ರಿಗೆ ಮಾತ್ರ TGT ಪೋಸ್ಟ್ಗೆ ಮಾತ್ರ ಲ್ಯಾಂಗ್ವೇಜ್ ನೋಡಿ 3 ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಪಾರ್ಟ್ A ಏನು ಕೊಡ್ತೀವಿ ಅಂದರೆ ಜನರಲ್ ಇಂಗ್ಲೀಷ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ B ಹಿಂದಿ ಇರುತ್ತಲ್ಲ, ಸೊ ಇದು 10 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ, 10 ಮಾರ್ಕ್ಸ್ ಇರುತ್ತೆ. ಇನ್ನು ರೀಜನಲ್ ಲ್ಯಾಂಗ್ವೇಜ್, ನೀವು ಯಾವುದು ಭಾಷೆಯಲ್ಲಿ ಅಧ್ಯಯನ ಮಾಡಿರ್ತೀರಿ ಅವರಿಗೆ ನೀವೇನು ಮಾಡ್ಬೋದು, ಈ ಒಂದು ಭಾಷೆಯಲ್ಲಿ ನೀವು ಪರೀಕ್ಷೆಯನ್ನು ತೊಗೋಬೋದು. ಅಂದರೆ ಒಟ್ಟು ಇಲ್ಲಿ 30 ಮಾರ್ಕ್ಸ್ ಇರುತ್ತೆ. 30 ಮಾರ್ಕ್ಸ್ಗೆ ನೀವೇನು ಮಾಡಬೇಕು, 12 ಮಾರ್ಕ್ಸನ್ನು ತಗೋಬೇಕು. 12 ಮಾರ್ಕ್ಸ್ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗಿ ನೀವು ಸೀದಾ ಟೈರ್ 2ಗೆ ಹೋಗ್ತೀರಿ ನಾವು. ಓಕೆ,
ಟೈರ್ 2 ಎಕ್ಸಾಮನ್ನು ನೀವೇನು ಮಾಡ್ತೀರಿ ಫೇಸ್ ಮಾಡ್ತೀರಿ. ಇದು ಇದಕ್ಕೆ ಸಂಬಂಧಪಟ್ಟಿರೋದು. ಆಮೇಲೆ ಇನ್ನೊಂದು, ಈ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಸಾಕಷ್ಟು ಹುಡುಗರು ಹೇಳ್ತಿದ್ದಾರೆ. ಈ ಒಂದು ಪರೀಕ್ಷೆ ಕೇವಲ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತ್ರ ಇರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಂಗ್ಲೀಷ್ ಪ್ಲಸ್ ಹಿಂದಿ ಇಷ್ಟು ಭಾಷೆಯಲ್ಲಿ ಮಾತ್ರನೇ ಪರೀಕ್ಷೆನ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾರಾದರೂ ಸಬ್ಜೆಕ್ಟ್ ಅವರಾಗಿದ್ದಾರೆ, ಅಂದರೆ ನಮ್ಮ ಕನ್ನಡಗೆ 6 ಪೋಸ್ಟನ್ನು ಕಾಲ್ಫರ್ ಮಾಡಿದ್ದಾರೆ. 6 ಪೋಸ್ಟ್ ಕನ್ನಡ ಟೀಚರ್ಸ್ ಇದ್ದಾರೆ. ಅವರಿಗೆ ಪರೀಕ್ಷೆಯಲ್ಲಿ ಕನ್ನಡದ ರೀತಿಯಲ್ಲಿ ಏನು ಮಾಡ್ತಾರೆ, ಸಬ್ಜೆಕ್ಟ್ ನಾಲೆಜ್ ಅಂದರೆ ಟೈರ್ 1 ಕಾಮನಾಗಿ ಮಾಡಬಹುದೇನೋ. ಇನ್ನು ಉಳಿದಂಥ ಎಲ್ಲ ಇದನ್ನು ಸಹ ನಮಗೆ ಕನ್ನಡ ಪೇಪರ್ ಇರುತ್ತೆ, ರೀಜನಲ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಅವ್ರಿಗೇನೋ ಪ್ರಾಬ್ಲಮ್ ಆಗೋಲ್ಲ. ಅವರು ಬಿಟ್ಟು, ಅಂದರೆ ಕನ್ನಡ ವಿಷಯವನ್ನು ಬಿಟ್ಟು ಅದರ್ಸ್ ಯಾರು ಇರ್ತಾರೆ, ಅದರ ಪೋಸ್ಟ್ಗಳು ಯಾರ್ಯಾರು ಇರ್ತಾರೆ ಅವರಿಗೆಲ್ಲರೂ ಸಹ ಎಕ್ಸಾಮಿನೇಷನ್ ಇಂಗ್ಲೀಷಲ್ಲೇ ಕಂಡಕ್ಟ್ ಮಾಡ್ತಾರೆ. ಇಂಗ್ಲೀಷಲ್ಲಿ ಇರುತ್ತೆ, ಜೊತೆಗೆ ಹಿಂದಿನಲ್ಲಿ ಇರುತ್ತೆ. ಸೊ ಅಷ್ಟಕ್ಕೆ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ಯಾರು ಬೇರೆ ಬೇರೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ಇದು ಉಪಯೋಗ ಆಗ್ಬೋದು. ಅಟೆಂಡ್ ಮಾಡಿ. ಆಮೇಲೆ ಇಲ್ಲಿ ಭಾಷೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ದಯವಿಟ್ಟು ಅದನ್ನು ನೋಡೋಕ್ಕೆ ಹೋಗಬೇಡಿ. ಯಾರ್ಯಾರು ಅಪ್ಲೈ ಮಾಡಬೇಕಂತಿರ್ತಾರೋ ನೀವೆಲ್ಲ ಎಲಿಜಿಬಿಲಿಟಿ ಇದ್ದರೆ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ಜೊತೆ ಒಂದು ಸ್ವಲ್ಪ ಸಿಲೆಬಸ್ಸನ್ನು ನೀಟಾಗಿ ನೋಡಿಕೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾರಿಗೆ ಒಂದು ಪೋಸ್ಟ್ ಸಿಗುತ್ತೋ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಪ್ರಿಲಿಮ್ಸ್ ಎಕ್ಸಾಮನ್ನು ಅಟೆಂಡ್ ಮಾಡಿ. ಕಳೆದ ಬಾರಿ ಪ್ರಿಲಿಮ್ಸ್ ತುಂಬ ಕಡಿಮೆ ಒಂದು ಕಟ್ ಆಫ್ ನಿಂತ್ಕೊಂಡಿದೆ. ಪ್ರಿಲಿಮ್ಸನ್ನು ಅಟೆಂಡ್ ಮಾಡಿದರೆ ನಿಮಗೆ ಲಕ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಟೈರ್ 2ನಲ್ಲಿ ಸುಲಭವಾಗಿ ನೀವೇನು ಮಾಡ್ಬೋದು, ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ, ಯಾರ್ಯಾರು ಎಕ್ಸಾಮ್ಗೆ ಒಂದಷ್ಟು ಅಪ್ಲೈ ಮಾಡಿರುತ್ತೆ ಅವ್ರಿಗೆಲ್ಲರೂ ಸಹ ಆಲ್ ದಿ ವೆರಿ ಬೆಸ್ಟ್. ಈಗಲಿಂದನೇ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಇದು ಮಾಡ್ಕೊಳ್ಳಿ. ಏನಾದರೂ ತೊಂದರೆ ಇದೆ ಮತ್ತು ಏನಾದರೂ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ. ಇಷ್ಟೊತ್ತು ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋನೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.